ಅರ್ಥನ್ ಈಗ ಏನಂದರೆ ನಾವು ಮತ್ತೆ ಚುನಾವಣೆ ವಿಚಾರಕ್ಕೆ ಬರೋಣ. ಈ ಚುನಾವಣೆ ವಿಚಾರ ಅಂತ ಬಂದಾಗ ಈ ದೇಶದಲ್ಲಾಗಿರೋ ಒಂದು ಚೇಂಜ್ ಏನು ಗೊತ್ತಾ, ಈ ಫೇಸ್ ನೋಡಿ ವೋಟ್ ಹಾಕಿ, ಫೇಸ್ ನೋಡಿ ವೋಟ್ ಹಾಕಿ ಅಂತ ನಾನು ಕೇಳ್ತೀನಿ. ಅಥವಾ ನಿಮ್ಮಲ್ಲಿ ಅಗಾಧ ಜ್ಞಾನ ಇದ್ದರೆ ನನಗೆ ಅದನ್ನು ತಿಳಿಯಪಡಿಸಿ, ನಾನು ಕೂಡ ತಿಳಿದುಕೊಳ್ಳೋದಕ್ಕೆ ಕಾತರನಾಗಿದ್ದೀನಿ. ನಾವೆಲ್ಲ ಸೇರಿ ಒಂದು ಲೋಕಸಭಾ ಕ್ಷೇತ್ರದ ಮತದಾರರು ನನ್ನ ಆಗು ಹೋಗುಗಳಿಗೆ ಸ್ಪಂದಿಸುವಂಥ ಒಬ್ಬ ವ್ಯಕ್ತಿಗೆ ನಾವು ವೋಟ್ ಹಾಕೋದು ನಿಜ ಅಲ್ವೇ? ನನ್ನ ಆಗು ಹೋಗು, ನನ್ನ ಕಷ್ಟ ಸುಖ, ಕ್ಷೇತ್ರದ ನೀರು, ಆರೋಗ್ಯ, ನೈರ್ಮಲ್ಯ ಯೋಜನೆ, ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ನಾವು ವೋಟ್ ಮಾಡೋದು. ಹೀಗಿದ್ದಾಗ ಇದೇಗಿದು ಅಲ್ಲಿ ಡೆಲ್ಲಿಲಿ ಒಬ್ಬರನ್ನ ತೋರಿಸ್ಬಿಟ್ಟು ನಮಗೆ ಇಲ್ಲಿ ವೋಟ್ ಹಾಕಿ ಇಲ್ಲಿ ವೋಟ್ ಹಾಕಿ ಅಂದರೆ ಎನಿ ಪಾರ್ಟಿ, ಈಗ ಅವ್ರು ರಾಹುಲ್ ಗಾಂಧಿ ತೋರಿಸು ಇದೇ ಕೇಳ್ತೀನಿ, ಅವ್ರಿಗೆ ನೀವು ಮೋದಿನ ತೋರಿಸು ಇದೇ ಕೇಳ್ತೀನಿ. ಹೇಗಿದು ಈ ವ್ಯವಸ್ಥೆ ಹೇಗೆ ಅಂತ ನನ್ನ ಎದುರುಗಿನ ನನಗೆ ಸಿಗುವ ಕ್ಯಾಂಡಿಡೇಟ್ಗೆ ನಾನು ವೋಟ್ ಹಾಕ್ಬೇಕಾ, ಡೆಲ್ಲಿ ಸುಲ್ತಾನ್ರಿಗೆ ವೋಟ್ ಹಾಕ್ಬೇಕಾ ಅಂತ ಚೆನ್ನಾಗಿ ಪ್ರಶ್ನೆ ಕೇಳಿದ್ರು. ಇವಾಗ ಕಳೆದ 10 ವರ್ಷದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ಯಾರಾಗಿದ್ರು? ನರೇಂದ್ರ ಮೋದಿ ಅವರು ತಾನೆ. ನಾನು ಯಾವತ್ತಾದರೂ ನರೇಂದ್ರ ಮೋದಿ ಅವರಿಗೆ ಹೋಗಿ ಭೇಟಿಯಾಗಿ ನನ್ನ ಕೆಲಸ ಮಾಡಿಕೊಡಿ ಅಂತ ಹೇಳಿಲ್ಲ. ಆದರೆ ನಾನು ಬೈಂದೂರು ಕ್ಷೇತ್ರದವನು, ಹಾಗೂ ನಮ್ಮ ಇದು ಲೋಕಸಭಾ ಕ್ಷೇತ್ರ ಬಂದು ಶಿವಮೊಗ್ಗ. BY ರಾಘವೇಂದ್ರ ಆಫೀಸಿಗೆ ಹೋಗಿ ನಮ್ಮ ಮನೆಯ ಪಕ್ಕದಲ್ಲಿ 1.5 ಕಿಲೋಮೀಟ್ರು ಮಣ್ಣು ರೋಡ್ ಇದೆ, ಸುಮಾರು ವರ್ಷಗಳಿಂದ ಇದೆ ಅಂತ ಹೇಳಿದೆ. ಅವರು ಆಯಿತು ಅಂತ ಹೇಳಿ 1.5 ಕಿಲೋಮೀಟ್ರು ಕಾಂಕ್ರೀಟ್ ರೋಡನ್ನು ಮಾಡಿಕೊಟ್ರು. ನಮ್ಮ ಕ್ಷೇತ್ರದಲ್ಲಿ ನಾನೇ ಹೋಗಿ ಖುದ್ದು ಕೇಳಿದಾಗ ಸುಮಾರು 4 ಪ್ರಧಾನಮಂತ್ರಿ ರಿಲೀಫ್ ಫಂಡು ಕ್ಯಾನ್ಸರ್ ರೋಗಿಗಳಿಗೆ ಮಾಡಿಸ್ಕೊಟ್ಟಿದ್ದಾರೆ. 4, ಒಂದು 2.5 ಲಕ್ಷ, ಒಂದು 3 ಲಕ್ಷ, 3 ಲಕ್ಷ, ಈ ರೇಂಜಿನಲ್ಲಿ 4 ಮಾಡಿಕೊಟ್ಟಿದ್ದಾರೆ. ಹೀಗೆ 10 ಹಲವು. ಇವಾಗ ಇತ್ತೀಚೆಗೆ ಯಾವುದೋ ಒಂದು ಬಹ್ರೈನಲ್ಲಿ ಒಬ್ಬ ಸಿಲ್ಕಾಕೊಂಡಿದ್ದಾನೆ ಹುಡುಗ, ನಮ್ಮ ಊರಿನವನು. ನಾನು ಅವ್ರ ಹತ್ರ ಹೋಗಿ ಅಣ್ಣ ಹಿಂಗಾಗಿದೆ, ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳಿದಾಗ ಅವರ ಏನು ಯಾವುದು ಆಫೀಸ್ ಇದೆಯಲ್ಲ, ಬಹಳ ತುಂಬ ಚೆನ್ನಾಗಿ ಇದು ಸ್ಪಂದನೆ ಮಾಡಿದೆ. ಲೆಟ್ರೆಲ್ಲ ಇದು ಮಾಡಿ ಪಾಸ್ ಮಾಡಿದ್ದಾರೆ. ನನಗೆ ನಾನು ಕಾಲ್ ಮಾಡೋದಕ್ಕಿಂತ ಅವರೇ ಫೋನ್ ಮಾಡಿ, ಸರ್ ಇದರಲ್ಲಿ ಸೈನ್ ಮಿಸ್ ಆಗಿದೆ, ಈ ಥರ ಮಾಡಿಕೊಡಿ ಅಂತ ಹೇಳ್ಕೊಂಡು ಮಾಡಿದ್ದಾರೆ. ಸಂಸದರು ನೀವು ಕೇಳಿದ್ರಲ್ಲ, ಇವಾಗ ನಿಮ್ಮ ಪ್ರಶ್ನೆಗೆ ಉತ್ತರ ಅದು. ಸೊ ಸಂಸದರು ಇಲ್ಲಿ ನಾವು ಸಂಸದರನ್ನ ಆರಿಸ್ತೀವಿ, ಸಂಸದರ ಮೂಲಕ ಪ್ರೈಮ್ ಮಿನಿಸ್ಟರ್ ಆರಿಸ್ತಾರೆ, ಪ್ರೈಮ್ ಮಿನಿಸ್ಟರು ಆರಿಸಲ್ಪಡ್ತಾರೆ. ಇವಾಗ ಪ್ರೈಮ್ ಮಿನಿಸ್ಟರ್ ಆದಂಥ ನರೇಂದ್ರ ಮೋದಿಯವರು ಈ ದೇಶಕ್ಕೋಸ್ಕರ ಎಷ್ಟೊಂದು ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ. ಅದರಿಂದಾಗಿ ಈ ದೇಶ ನರೇಂದ್ರ ಮೋದಿ ಅವ್ರನ್ನ ಪ್ರೊಜೆಕ್ಟ್ ಮಾಡಿದ್ರಿಂದಾಗಿಲೇ 2 ಬಾರಿ 10 ವರ್ಷ ಮ್ಯಾಂಡೇಟ್ ಅನ್ನ ಕೊಟ್ಟಿದೆ ತಾನೆ. ನಾನು ಕೇಳೋ ಪ್ರಶ್ನೆ ಬಿಟ್ಬಿಟ್ಟು ಎಲ್ಲ ಉತ್ತರ ಕೊಡ್ತೀನಿ. ಹಾಗೆ ಈ ದೇಶ ನಿಮ್ಮ ಸಂಸದರಿಗೆನೇ ವೋಟ್ ಹಾಕಿ, ಸಂಸದರ ಹೆಸರಲ್ಲೇ ವೋಟ್ ಕೇಳಿ, ನಾವು ತಕರಾರು ಮಾಡಲ್ಲ, ಅವ್ರು ಕೆಲಸ ಮಾಡಿದ್ದಾರೆ ಅಂತ ಹೇಳಿ, ಕೆಲಸ ಮಾಡಿಲ್ಲದೆ ಇದ್ರೆ ಮಾಡಿಲ್ಲ ಅಂತಾನೆ ಹೇಳಿ. ಮತ್ತೆ ನರೇಂದ್ರ ಮೋದಿ ಅಂದ್ರೆ ಎಂಪಿಗಳಿಗೆ ಹೇಳಿ ಅದನ್ನ. ನಿಮಗೆ ಎಂಪಿ ಅಂತಾನೆ ಕೆಲಸ ಮಾಡ್ಕೊಟ್ಟಿದ್ದು, ಎಂಪಿ ನೀವು ಕೆಲಸ ಮಾಡ್ಕೊಡ್ತಾನೆ. ಹೌದು, ನಾನು ಅದನ್ನೇ ಹೇಳೋದು, ನಿಮ್ಗೆ ಕೆಲಸ ಮಾಡು. ಇಲ್ಲಿ ಸಂಸದರಿದ್ದಾರೆ, ಇದೇ ವ್ಯವಸ್ಥೆ ಇರೋದಲ್ವಾ. ಇಲ್ಲಿ ಸಂಸದರು ಗೆಲ್ತಾರೆ, ಅಲ್ಲಿ ಪ್ರೈಮ್ ಮಿನಿಸ್ಟರ್ ಗೆಲ್ತಾರೆ. ಪ್ರೈಮ್ ಮಿನಿಸ್ಟರ್ ಒಂದು ಏಬಲ್ ಲೀಡರ್ಶಿಪ್ ನ ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ಅವರಿಗೂ ಮತ ಕೊಡಿ ಅಂತ ಕೇಳ್ತೀವಿ. ನಮ್ಮ ಸಂಸದರಿಗೂ ಕೂಡ ಇಷ್ಟೊಂದು ಕೆಲಸ ಮಾಡಿಕೊಟ್ಟಿದ್ದಾರೆ, ಇವರಿಗೂ ಕೂಡ ನಮ್ಗೆ ವೋಟ್ ಕೊಡಿ ಅಂತ. ಯಾರು ತಕರಾರು ಮಾಡಲ್ಲ, ತಪ್ಪು. ಇದಕ್ಕೆ ಯಾರು ತಕರಾರು ಮಾಡಲ್ಲ. ನಾವು ಅದನ್ನೇ ಹೇಳ್ತಾ ಇರೋದು. ಹೆಸರಿಗಪ್ಪ ಈ ಕ್ಯಾಂಡಿಡೇಟ್, ನಿಜವಾದ ಕ್ಯಾಂಡಿಡೇಟ್ ಮೋದಿ ಅಂತ ಎಷ್ಟು ಕಡೆ ಪ್ರಚಾರ ಮಾಡಿಲ್ಲ ನೀವು? ಎಲ್ಲಾ ಕಡೆನೂ, ಎಷ್ಟು ಕಡೆ ಪ್ರಚಾರ ಮಾಡಿಲ್ಲ ನೀವು? ಆ ಕ್ಷೇತ್ರದ ಜನರಿಗೆ ಹೋಗಿ ಕೇಳಿ ನೋಡಿ. ನಮ್ ತಕರಾರು ಇಲ್ಲ ರೀ, ಅವ್ರಿಗೆ ಇಷ್ಟ ಆದ ಎಂಪಿಗೆ ಅವ್ರು ಆಗ್ತಾರೆ. ಆದ್ರೆ ಪ್ರಚಾರದ ವೇಳೆ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಹೇಳಿ. ಹಾಸನದಲ್ಲಿ ಕೂಡ ನಾವು ಗೆದ್ದಿಲ್ಲ ತಾನೆ. ಮೋದಿ ಅವರ ಹೆಸರು ನೋಡಿ, ಮೋದಿ ಅವರ ಫೋಟೋ ನೋಡಿ ವೋಟ್ ಹಾಕಿ ಅಂತ ಹೇಳ್ಬೋದಿತ್ತಲ್ಲ, ಅಲ್ಲಿ ಆಗಿದ್ದಿಲ್ಲ ನಾವು. ಓಕೆ, ಅಲ್ಲ ನಿಮ್ಗೆ ಇದು ಇವ್ರು ಗೆದ್ದಿರುವಂತ ಇವರು ಯಾವ್ದದು ಬೆಂಗಳೂರು ಗ್ರಾಮಾಂತರ DK ಸುರೇಶ್ ಅವ್ರು ವಿನ್ ಆದ್ರು. ಓಕೆ, ಅಲ್ಲೂ ಕೂಡ ವಿನ್ ಆಗ್ಬೋದಿತ್ತಲ್ವಾ? ಅಂದ್ರೆ ನೀವು ಹೇಳೋದಂದ್ರೆ ಔಟ್ ಆಫ್ 544 543 ಎಲ್ಲ ಇವರೇ ಗೆದ್ದು ಬಿಡ್ತಾರೆ ಅಂತನಾ? ಸರ್ ನಿಮ್ದೇ ಲಾಜಿಕ್, ನಾನು ನಿಮಗೆ ಕೇಳ್ತಾ ಇದ್ದೀನಿ. ಲಾಜಿಕ್ ಅಂತ ಅಲ್ರಿ, ನಿಮ್ದೇ ಲಾಜಿಕ್. ನೀವು ಪ್ರಚಾರ ಮಾಡಿ ಎಲ್ಲ ಕಡೆ ಅದೇನೆ, ಎಲ್ಲ ಕಡೆ ನಿಮ್ಮ ಹೇಳಿಕೆ ನಿಮ್ಮ ಪ್ರಚಾರ ಅಷ್ಟೇ. ಬೆಂಗಳೂರಲ್ಲಿ ನಾವು ಹೇಳ್ತಾ ಇದ್ವಿ ಮೋದಿ ಫೋಟೋ ನೋಡಿ ವೋಟ್ ಹಾಕಿ ಅಂತ ಹೇಳಿದ್ರೆ ನೀವು ನಿಮ್ ಲಾಜಿಕ್ ಅದೇ ಅಲ್ವಾ? ನಮ್ ಲಾಜಿಕ್ ಅಲ್ರಿ, ನೀವು ನಿಮ್ ಕ್ಯಾಂಡಿಡೇಟ್ ಕಡೆ ಬೇಕಾದಾಗ ಚರ್ಚೆನ ನಿಮ್ ಲಾಜಿಕ್ ನ ದಯವಿಟ್ಟು ಈ ಡಿಬೇಟ್ ಆದ್ಮೇಲೆ ನೀವೇ ಒಮ್ಮೆ ನಮ್ ಚರ್ಚೆ ಸಿಗುತ್ತೆ ನಿಮಗೆ ಲಿಂಕು, ಕೂತ್ಕೊಂಡು ಪೂರ್ತಿ ಕೇಳ್ಬಿಟ್ಟು ನೀವೇನ್ ನಿಮಗೆ ಪಾಪ ಪ್ರಜ್ಞೆ ಕಾಡ್ಬಿಡ್ತಾವ. ಕ್ಯಾಂಡಿಡೇಟ್ ಕೆಲಸ ಮಾಡಿದಾಗ ಅಲ್ಲ, ಕ್ಯಾಂಡಿಡೇಟ್ ಕೆಲಸ ಮಾಡಿದಾಗ ಕ್ಯಾಂಡಿಡೇಟ್ ಒಂದ್ಸಲ ರಿವೈಂಡ್ ಮಾಡಿ ನೀವೇನ್ ಪ್ರಶ್ನೆ ಕೇಳಿದ್ರಿ ಅಂತ ಕೇಳಿ. ನಟರಾಜ್ ಗೌಡ ಒಂದ್ ನಿಮಿಷ, ಈಗ ನನ್ನ ಇಡೀ ಪ್ರಶ್ನೆ ನಟರಾಜ್ ಗೌಡ ನಿಮ್ಗಾದ್ರೂ ಅದನ್ನೇ ಕೇಳೋದು. ಇಲ್ಲಿ ಏನಾಗ್ತಾ ಇದೆ, ಯಾವುದೋ ಡೆಲ್ಲಿಲಿ ಕೂತಿರೋ ಒಬ್ಬ ವ್ಯಕ್ತಿನ ತೋರಿಸಿ ಓಟ್ ಕೇಳೋದು ಒಂದು ಚಾಳಿ ಶುರುವಾಗ್ಬಿಟ್ಟಿದೆ. ನಮ್ದೇನು ತಕರಾರಿಲ್ಲ, ಅವ್ರ ನಾಯಕರು ಅವ್ರು ಕೇಳ್ಕೊಳ್ಳಿ. ಆದರೆ
ಆ ಒಂದು ಹೆಸರಲ್ಲಿ ಇಲ್ಲಿ ಯಾರು ನಿಂತರೂ ನೀವು ಗೆಲ್ಲಿಸ್ಕೊಟ್ಬಿಡಿ ಅವರು ನೋಡ್ರಪ್ಪ ಅಂತ ಹೇಳಿ ಮಿಸ್ಲೀಡ್ ಮಾಡ್ತಾ ಇದ್ರ ಜನಗಳನ್ನ ಅಂತ. ನೋಡಿ, ಆ ಕ್ಷೇತ್ರದ ಈಗ ರತನ್ ಹೇಳಿದ್ರು, ಇಲ್ಲ, ಅವರು ಸಂಸದರ ಹತ್ರ ಹೋಗಿದ್ರು, ರೋಡ್ ಮಾಡ್ಕೊಟ್ರು, Correct. ಯಾವುದೋ ಹೆಲ್ತ್ಗೋಸ್ಕರ ಹೆಲ್ಪ್ ಮಾಡಿದ್ರು, ನಮ್ದೇನು ತಕರಾರಿಲ್ಲ ಅಂತ ಕ್ಯಾಂಡಿಡೇಟ್ ಇದ್ರೆ ಜನ ಗೆಲ್ಲಿಸ್ಕೊಳ್ಳಿ. ಅವ್ರಿಗೂ ಸ್ಪಂದಿಸಿದ್ರೆ, ಸ್ಪಂದಿಸ್ತಾ ಇದ್ದಾಗ ಆ ಒಂದು ಹೆಸರಿಗೋಸ್ಕರನೇ ಇವ್ರು ಸುಮ್ಮನೆ ಓಟ್ ಹಾಕಿ ಅಂದ್ರೆ ಒಂದು ನೆರೆಟಿವ್ ಬಿಲ್ಡ್ ಮಾಡ್ತಾರೆ ಹಾ. ಬಿಜೆಪಿ ಮತ್ತೆ ಬಲಪಂಥೀಯ ಎಲ್ಲ ಪಕ್ಷಗಳು ಅಥವಾ ಅವ್ರ ಸಂಘಟನೆಗಳು. ಏನಂದ್ರೆ ಏನು ವೈಫಲ್ಯದ ನಾಯಕ ಇದ್ದಾರೆ, ಯಾರು ಮಣಿಪುರಲ್ಲಿ ಅಂತಹ ಸ್ಥಿತಿ ಆದ್ರೂ ಕೂಡ 180 ಜನ ಸತ್ರು ಕೂಡ ಅಲ್ಲಿಗೆ ತಿರುಗು ನೋಡ್ಲಿಲ್ಲ, ದೆಹಲಿನಲ್ಲಿ ರೈತರು 700 ಜನ ಸತ್ರು ಕೂಡ ತಿರುಗು ನೋಡ್ಲಿಲ್ಲ ಅಂತ ವೈಫಲ್ಯದ ನಾಯಕನನ್ನ ಇಲ್ಲ ವಿಶ್ವಗುರು ಅಂತ ಹೇಳಿ ಒಂದು ಪ್ರಚಾರ ಮಾಡ್ತಾರೆ, ಒಂದು ದೊಡ್ಡ ಮಟ್ಟದ ಬಿಲ್ಡ್ ಮಾಡೋದು ಅವ್ರನ್ನ. ಆಮೇಲೆ ಅವ್ರ ಮಕ್ಕ ನೋಡಿ ಓಟ್ ಹಾಕಿ ಅಂತ ಹೇಳೋದು. ಇದು ಬಿಜೆಪಿ ಇಷ್ಟು ಬಿಟ್ರೆ 10 ವರ್ಷದಲ್ಲಿ ಬೇರೆ ಏನು ಮಾಡಿಲ್ಲ. 1,15,000 ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಕಳೆದ 10 ವರ್ಷದಲ್ಲಿ ದೇಶದಲ್ಲಿ. 1,15,000 ಜನ ರೈತರು. ರಾಜ್ಯದಲ್ಲಿ ಎಷ್ಟಾಗಿದೆ? ಅದು ರಾಜ್ಯದ ಸೇರ್ಕೊಂಡೇನೆ 1,15,000 ರೈತರು ಆತ್ಮಹತ್ಯೆ ಮಾಡ್ಕೊಂಡಾಗ ರೈತ ಸಾಲ ಮನ್ನಾ ಮಾಡಿಲ್ಲ ಕೇಂದ್ರ ಸರ್ಕಾರ. ಮನಮೋಹನ್ ಸಿಂಗ್ ಅವರು ಸಾಲ ಮನ್ನಾ ಮಾಡಿದ್ರು, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಮೋದಿಗೆ ಸಾಲ ಯಾಕೆ ಸಾಲ ಮನ್ನಾ ಮಾಡಲಿಲ್ಲ? ಇದು ಒಂದು ರಾಜ್ಯಕ್ಕೆ ದೇಶಕ್ಕೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ. 25,000 ಯುವಕರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಉದ್ಯೋಗ ಸಿಕ್ಕಿಲ್ಲ ಅಂತ ಕೇವಲ 3 ವರ್ಷದಲ್ಲಿ. ಆ ಅಂಕಿಅಂಶ ಅಷ್ಟೇ ಬಂದಿರೋದು ನಮಗೆ. 3 ವರ್ಷದಲ್ಲಿ 25,000 ಯುವಕರು ಉದ್ಯೋಗ ಸಿಕ್ಕಿಲ್ಲ ಆತ್ಮಹತ್ಯೆ ಮಾಡ್ಕೊಂಡವ್ರೆ. ಇಂತಹ ದೊಡ್ಡ ವೈಫಲ್ಯದ ನಾಯಕನನ್ನ ಇವ್ರು ಸುಮ್ಮನೆ ಬಿಂಬಿಸೋದು, ಏನೋ ದೊಡ್ಡ ಮನುಷ್ಯ ಅವ್ನ ಮಕ್ಕ ನೋಡಿ ಊಟ ಏನೋ ಒಂದ್ ನಿಮಿಷ ಇರ್ರಿ, ನಾನು ನಿಮ್ ತರ ಡಿಸ್ಟರ್ಬ್ ಮಾಡಲ್ಲ. ಇದು ದೇಶದಲ್ಲಿ ಬಿಜೆಪಿ ಮಾಡಿರೋ ದುರವಸ್ಥೆ. 10 ವರ್ಷಗಳ ದೇಶವನ್ನು ಎಂತ ಪ್ರಪಂಚ ಹೋಗಿದ್ದಾರೆ ಅಂದ್ರೆ 130 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ. ಸಾಲ ಮಾಡಿ ಕೆಲವು ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಸಾಲ ಮನ್ನಾ ಮಾಡ್ತಾರೆ 15,50,000 ಕೋಟಿ ರೂಪಾಯಿ. ರೈತರ ಭವಿಷ್ಯ ಬಂದ್ರೆ ಬಿಡುಗಾಸು ಬಿಡಲ್ಲ, ರಾಜ್ಯಗಳಿಗೆ ಯಾವುದೇ ಯೋಜನೆ ದುಡ್ಡನ್ನು ಕೊಡೋದಿಲ್ಲ. ಈ ತರ ವ್ಯವಸ್ಥೆ ಇಟ್ಕೊಂಡಿರ್ಬೇಕಾದ್ರೆ ಜನ ಎಂಪಿಗಳು ಮಕ್ಕ ನೋಡಿ, ಅಭ್ಯರ್ಥಿಗಳ ಮಕ್ಕ ನೋಡಿ ಓಟ್ ಹಾಕಲ್ಲ, ಇಲ್ಲ ಮೋದಿ ಮಕ್ಕ ನೋಡಿ ಕೂಡ ಓಟ್ ಹಾಕಲ್ಲ. ರಾಜ್ಯಕ್ಕೆ ಬಂದ್ರೆ ಮಾತ್ರ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೀರಾ, ಆರ್ಥಿಕ ಅನ್ಯಾಯ ಮಾಡ್ತಾ ಇದೀರಾ, ಬರ ಪರಿಹಾರ ಕೊಟ್ಟಿಲ್ಲ, ನೆರೆ ಪರಿಹಾರ ಕೊಟ್ಟಿಲ್ಲ, ನೀವು ಮೋಸ ಮಾಡ್ತಾ ಇದೀರಾ ಅಂತ ಹೇಳಿ ಮೋದಿ ಅವರು ಬಂದ್ರೆ ಇನ್ನು ಮೈನಸ್ ಓಟ್ಗಳೇ ಹೊರತು ಅವರ ಮಕ್ಕಕ್ಕೆ ಯಾವ ಓಟು ಬೀಳಲ್ಲ. ಏನಾದ್ರು ಅಕಸ್ಮಾತ್ ಬಿಜೆಪಿ 4-5 ಸೀಟ್ ಗೆದ್ರೆ ಕೇವಲ ಯಡಿಯೂರಪ್ಪ ಮತ್ತೆ ವಿಜಯೇಂದ್ರ ಅಷ್ಟೇ ಮಾತ್ರ ಹೊರತು ಮೋದಿ ಮಕ್ಕ ನೋಡಿ ಕರ್ನಾಟಕದಲ್ಲಿ ಜನ ಓಟ್ ಹಾಕಲ್ಲ, ತಿರಸ್ಕಾರ ಮಾಡಿದ್ದಾರೆ. ವಿಧಾನಸಭಾ ಚುನಾವಣೆ ನೋಡಿದೀವಿ ನಾವು. ಆದ್ರೆ ಇವಾಗ ಆರ್ಥಿಕ ಅನ್ಯಾಯ ಮಾಡಿರೋದು ಗೊತ್ತಾಗಿದೆಯಾ ಜನತೆಗೆ? ತೆರಿಗೆ ಕೊಡ್ತಾ ಇಲ್ಲ, ಪಾಲ್ ಕೊಡ್ತಾ ಇಲ್ಲ, ಅನುದಾನ ಕೊಡ್ತಾ ಇಲ್ಲ, ಬರ ಪರಿಹಾರ ಕೊಡ್ತಾ ಇಲ್ಲ. ಇಷ್ಟು ದೊಡ್ಡ ಅನ್ಯಾಯ ಮಾಡ್ತಾ ಇರೋದ್ರಿಂದ ಅವ್ರನ್ನ ಜನ ತಿರಸ್ಕಾರ ಮಾಡ್ತಾರೆ. ಅವ್ರಿಗೆ ತಕ್ಕ ಶಿಕ್ಷೆಯನ್ನ ಈ ಚುನಾವಣೆಯಲ್ಲಿ ಕೊಡ್ತಾರೆ.